ಹಲೋ ಸರ್, ನಮಸ್ತೆ ಸರ್. ಸರ್ ಅದೇ ಇದರಿಂದ ಮತ್ತು ಯಾವುದಾದ್ರು ಲೀವ್ ಸ್ಪೇಸಿಂದ ಯಾವುದಾದ್ರು ಕಂಪ್ಲೇಂಟ್ ಬಂದಿತ್ತಾ ಲಿಮಿಟ್ ಮೇಲೆ ಗೇಟು? ಸರ್ ಇಲ್ಲಿ ಅದೇ ಏಕಾಏಕಿ ಕಂಪ್ನಿ ಶಿಫ್ಟ್ ಮಾಡ್ತಿದ್ರು ಇಲ್ಲಿ. ಹಾಂ ಸರ್, ಯಾಕಂದ್ರೆ ಇವಾಗ ಅದೇ ನಾವು ಸಂಘಟನೆಯವ್ರು ಬಂದಿದ್ದೀರಿ. ಸುಮಾರು 9 ವರ್ಷದಿಂದ ಕೆಲಸ ಮಾಡವ್ರೆ. ಪಾಪ ಇವರು ಬೇರೆ ಕಡೆ ನೋಡ್ಕೊಬೇಕಂದ್ರೆ ಇವ್ರಿಗೆ ಏನಾದರೂ ಸೆಟಲ್ಮೆಂಟ್ ಮಾಡಿ ಹೋಗ್ಬೇಕಲ್ಲ ಸರ್. ಇವರು ಏಕಾಏಕಿ ಶಿಫ್ಟ್ ಮಾಡಿಬಿಟ್ರೆ ಹೆಂಗೆ ಸರ್? ಇದು ನ್ಯಾಯ ಅಲ್ಲ ಸರ್. ಹೇಳಿ ಸರ್. ಸರಿ ಸರಿ ಸರ್, ಓಕೆ ಸರ್. ಅದು ನಾವೇ ಸಂಘಟನೆ ಕಡೆಯಿಂದನೇ. ಸರಿ ಸರ್, ನಾವು ಅವ್ರ ಜೊತೆ ನಮ್ಮ ಟೀಮ್ ಎಲ್ಲ ಬಂದು ಕೊಡ್ತೀವಿ ನಾವು. ಅವ್ರ ಮೇಲೆ ಇವ್ರಿಗೆ ಏನೇನು ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ ದಯವಿಟ್ಟು. ಸರಿ ಸರ್, ಆಯ್ತು. ನಾನು ಇವತ್ತೇ ಕೊಡ್ತೀನಿ ಕಂಪ್ಲೇಂಟ್. ಥ್ಯಾಂಕ್ ಯು. ಲೇಬರ್ ಇನ್ಸ್ಪೆಕ್ಟರ್, ತಾಲೂಕು ಲೇಬರ್ ಇನ್ಸ್ಪೆಕ್ಟರ್ ಅವ್ರ ಜೊತೆ ಮಾತಾಡಿದ್ದೀವಿ. ನೋಡಿ, ಪ್ರತಿಭಟನೆಗಳು ಮತ್ತು ಅವ್ರಿಲ್ಲಿ ಬಂದು ಇದು ಮಾಡೋವರೆಗೂ ನೀವು ಮಾಡಿದ್ದೀರಂದರೆ ನಾವೇನಂತ ಬಿಚ್ಚಿ ನಾವು ಮುಗಿಸ್ತೀರಿ. ನಾವು ಅದೇನಿದೆ ಕುತ್ಕೊಂಡು ಅವ್ರದ್ದು ಸೆಟಲ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ದಯವಿಟ್ಟು ಅಷ್ಟೇ. ನಾವೇನು ಆಮೇಲೆ ಹೇಳೋಕ್ಕಾಗಲ್ಲ. ಈಗ ನಾವು ಹೇಳ್ತಾ 5 ತಿಂಗಳು ಅಂಡರ್ಸ್ಟ್ಯಾಂಡಿಂಗ್ ಇನ್ನು 2.5-3.5 ಮಂತು ನಾವೇನು ಕೇಳ್ತಾ ಅವ್ರೇನು ಬಿಲ್ಡಿಂಗ್ ಕಟ್ಟಲ್ಲ. ಅವ್ರು ಪಟ್ಟಿರೋ ಅವ್ರು ಸುರ್ತಿರೋ ಬೆವರಿ ಹೊತ್ತು ಇದು ಒಳ್ಳೆ ಹಂತಕ್ಕೆ ಹೋಗ್ತಿದೆ. ನೀವು ಅವ್ರು ಮಾಡಿ ಅವ್ರು ಬರೋರಲ್ಲಿ ಇಷ್ಟ ಇರೋರು ಮಾಡ್ಕೊಂಡವ್ರು, ಮಿಕ್ಕಿದವ್ರಿಗೆಲ್ಲ ಸೆಟಲ್ಮೆಂಟ್ ಮಾಡಿ ಕಳಿಸಿ. ಸರ್, CL ಟೀಮ್ ನೀವು ಇದು ಮಾಡಿದ್ರಲ್ಲ, ಅವರು ಇದು ಮಾಡೋದು, ಅವರು ರೆಸ್ಪಾನ್ಸ್ ಮಾಡೋದು ಹೇಳ್ತಾನೆ. ಅವ್ರಿಗೆ ನೀವು ಕೊಟ್ಟರೆ ಅವ್ರು ಕೊಡೋದು. ನೀವು ಹೇಳ್ಬೋದಲ್ಲ 5 ತಿಂಗಳು ನಾನು ಕೊಡ್ತೀನಿ, ಅವ್ರು ಕೊಡಪ್ಪ ಅಂತ ಹೇಳ್ಬಿಟ್ಟು. ಅಲ್ಲ, ಹೋಗಿರೋ ವಿಚಾರ ಏನು, ಕಾರಣ ಏನು ಹೋಗಿರೋದು? ಅದೇ ಏನು ವಿಷಯ ಸರ್, ಏನು ವಿಚಾರ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ. ಅದೇ ಇವರೆಲ್ಲ ಲೇಬರ್ಸ್ ನಮಗೆ ಅಡ್ಡಿಪಡಿಸ್ತವ್ರೆ. ನಿಮ್ಮ ಕಡೆಯಿಂದ ಅಪ್ರೂವಲ್ ಕೊಡಿ, ನಮ್ಮ ಪೊಲೀಸ್ ಬಂದೋಬಸ್ತ್ ಕೊಡಿ, ನಮ್ಮ ಐಟಮ್ ನಾವು ಎತ್ಕೊಂಡು ಹೋಗ್ತೀರಿ, ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತೀರಿ. ದುಡ್ಡಿರೋರು ನೀವು ಅವ್ರ ಹೊಟ್ಟೆ ಮೇಲೆ ಹೊಡಿತಾರೆ, ನಿಮ್ಮ ಐಟಮ್ ನೀವು ಎತ್ಕೊಂಡು ಹೋಗ್ತೀರಿ. ಯಾರೇ ಬಂದ್ರು ನಾವು ಗೇಟ್ಗೆ ಅಡ್ಡ ಅಂತ ನಾವು ಮಲಗೆ ಒಂದು ಟ್ರಕ್ ಆಚೆ ಕಡೆ ಹೋಗ್ಬಿಡ್ಲಿ ನೋಡೋಣ, ಒಂದು ಕಾರ್ಮಿಕನಿಗೆ ಅನ್ಯಾಯ ಆಗಲಿ ನೋಡೋಣ, ಒಂದು ಗಾಡಿನ ಆಚೆ ಕಡೆ ಬಿಡಲ್ಲ ನಾವು. ಯಾರೇ ಬರಲಿ ಸರ್, ಓಕೆನಾ? ನೋಡಿ, ದಯವಿಟ್ಟು ಇದನ್ನ ಶಾಂತಿಯುತವಾಗಿ ನೀವೇ ಕುತ್ಕೊಂಡು, ನಿಮಗೋಸ್ಕರ ಕಷ್ಟಪಟ್ಟಿರೋರು ಇವರು, ನಿಮ್ಮ ಕಂಪ್ನಿಗೋಸ್ಕರ ಕಷ್ಟಪಟ್ಟಿರೋರು ಮತ್ತೆ ಹೇಳ್ತೀರಿ. ಅವ್ರಿಗೆ ಅನ್ಯಾಯ ಆಗಬಾರ್ದು. ಅನ್ಯಾಯ ಆಗಿದೆ ಅಂದರೆ ನೀವು ಎಲ್ಲಿಂದಾದರೂ ಅಪ್ರೂವಲ್ ತೊಗೊಂಡ್ಬನ್ನಿ. ಕಾರ್ಮಿಕರಿಗೆ ಅನ್ಯಾಯ ಮಾಡಿ ಅಂತ ಎಲ್ಲಿ ಯಾವ ಅಧಿಕಾರಿನೂ ಅವ್ರಿಗೆ ಅಪ್ರೂವಲ್ ಕೊಡಲ್ಲ. ನೀವು ಹೋಗ್ತಾ ಇರೋದು ಅದಕ್ಕೇನೆ. ಅವ್ರಿಗೆ ಹೋಗಿ CL ಟೀಮ್ ಕಳ್ಸಿರೋದಷ್ಟೇ. 1.5 ತಿಂಗಳು ಎಕ್ಸ್ಟ್ರಾ ಕೊಡ್ತೀರ, ಅವ್ರು ಸ್ಯಾಲ್ರಿ ಕೊಡ್ತೀರಿ, ಕೊಡಿ ಅಂತ ಹೇಳ್ಬಿಟ್ಟು. ಸರ್, ಇದೆಲ್ಲ ನಿಮ್ಮ ಕಂಪನಿ, ನಿಮ್ಮೆಲ್ಲ ಹೈಯರ್ ಆಫೀಸರ್ಸ್ ಗೇಮ್ ಇವೆಲ್ಲನೂ ನೀವೆಲ್ಲ ಆಡ್ತಾ ಇರೋದು ಯಾಕೆ ಸರ್? ಬಡವರು ಹೊಟ್ಟೆ ಮೇಲೆ ಹೊಡಿತಾರೆ ಸರ್. ನೋಡಿ ಸರ್, ಅನ್ಯಾಯ ಮಾಡಬೇಡಿ. ಇಡೀ ರಾಜ್ಯಾದ್ಯಂತ ನೋಡುತ್ತಾ ಮೇಲೆ ಈ ಪ್ರತಿಭಟನೆನ ಈ ಥರ ಲೀವ್ ಸ್ಪೇಸ್ ಕಂಪ್ನಿಯವರು ವರ್ಕರ್ನ ಕೆಲಸ ಮಾಡ್ಕೊಂಡು ಈ ಥರ ಮೋಸ ಮಾಡ್ತವ್ರು ಅಂತ ಹೇಳ್ಬಿಟ್ಟು ಇದೇ ಆಗೋದು. ಆಮೇಲೆ ಏನು ಸರ್, ಎಲ್ಲೆಲ್ಲಿಂದನೋ ಆಂಧ್ರ, ತಮಿಳ್ನಾಡು ಎಲ್ಲ ಕಡೆಯಿಂದ ಬರ್ತಾರೆ. ಅವ್ರು ಕೊಡ್ತಾರೆ ಆದ್ಯತೆಯಲ್ಲಿ. ಇಲ್ಲಿ ಕಷ್ಟಪಟ್ಟು ಲೋಕಲಲ್ಲಿ ಜಮೀನುಗಳು ಮಾಡ್ಕೊಂಡು ರೈತರು ಇಲ್ಲಿ ಕೊಟ್ಟಿರೋರ್ಗೆ ನೀವು ಈ ಥರ ಮೋಸ ಮಾಡಿದ್ರೆ ಏನು ಸರ್? ಕೋಟ್ಯಾಂತರ ರೂಪಾಯಿ ಕೇಳ್ತಾವ್ರ? ಇನ್ನು 4 ತಿಂಗಳು ಸ್ಯಾಲ್ರಿ ಎಕ್ಸ್ಟ್ರಾ ಕೇಳ್ತಾವ್ರ ಅಷ್ಟೇ. ಅವ್ರ ಕಮಿಟ್ಮೆಂಟ್ಸ್ಗೆ ನೀವು ಅವ್ರಿಗೆ ಮೋಸ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ನಿಮ್ಮ ಕೈಯಲ್ಲಿದೆ ಸರ್. CL ಟೀಮಲ್ಲಿ ಇಲ್ಲ, ನಿಮ್ಮ ಕೈಯಲ್ಲಿದೆ. ನೀವೇ ಗೇಮ್ ಮಾಡ್ತಾ ಇರೋದು. ನಿಮ್ಗೆ ಏನು ಸರ್ ಅರ್ಥ ಅಲ್ಲ, ನಮ್ಗೆಲ್ಲ ಅರ್ಥ ಆಗುತ್ತೆ ಸರ್. ಸರ್, ಇದೇ ಇಕಾಮ್ ಎಕ್ಸ್ಪ್ರೆಸ್ 100 ಜನ ಕಾರ್ಮಿಕರು ತೆಗಿತಾರೆ, ಆಚೆ ಕಡೆ ನಿಲ್ಲಿಸ್ತಾರೆ. ಓಕೆನಾ? ನಮ್ಗೆ ಅರ್ಥ ಆಗಿದ್ದಾರೆ, ನಾವು ಮಾಡ್ತಾ ಇಲ್ಲ. ನಾವು ನಮ್ಮ ಕೈಯಲ್ಲಿದೆ, ನಮ್ಗೆ ಕೊಡ್ಲಿಕ್ಕೆ ಮಾಡಿ ಅವರೇ ಹೋಗಿದ್ದಾರೆ. ಇಲ್ಲಾಂದ್ರೆ ಲೇಬರ್ ಕೋರ್ಟಿಗೆ ನಾವು ಹೋಗ್ಬೇಕಲ್ಲ. ಲೇಬರ್ ಕೋರ್ಟಿಗೆ ಹೋದವರು CA ಇಲ್ಲ, ಅವರೇ ಲೀಗಲ್ ಟೀಮ್ ಅವ್ರ ಕಂಪ್ಲೇಂಟ್ ಮಾಡಿ ಅವರೇ ಹೋಗಿದ್ದಾರೆ. ಸರಿ ಸರ್, ಆಯ್ತು. ಮಾತಾಡ್ಬಿಟ್ಟು ಆಮೇಲೆ ಹೋಗ್ಬೇಕು. ಇವ್ರ ಜೊತೆ ಮಾತಾಡ್ತೀರಾ? ಹೆಂಗ್ ಹೋಗ್ತಾರೆ ನೋಡಪ್ಪ, ಈ ಥರ ಹೋಗ್ತಾ ಇದ್ದೀರ ಅಂತ. ಅವ್ರು ಒಂದು ವಾರ ಮುಂಚೆ ಎಲ್ಲ ಎಷ್ಟು 2 ದಿನ ಮೊನ್ನೆ ಬಂದಿದ್ರಲ್ಲ, ಮೊನ್ನೆ ಯಾವ ನಿಮ್ಮ ಜೊತೆ ಮಾತಾಡ್ತಾರೆ? ಏನೋ ಮಾತಾಡಿಲ್ಲ ಅಲ್ಲ, ಕಾಂಟ್ರಾಕ್ಟ್ ಬಂದು ಕೆಲಸ ಮಾಡಿದ್ರೆ ನೀವು ಕೆಲಸ ಮಾಡಿ. ನಾನೇನು ಹೇಳ್ದೆ ಅಂತಂದ್ರೆ, ನಾಳೆ 11 ಗಂಟೆಗೆ ನಿಮ್ಗೆ ಫೈನಲ್ ಮಾಡ್ತೀವಿ ಅಂದ್ರೆ ನಾನೇನು ಹೇಳ್ದೆ ಅಂತಂದ್ರೆ, ನಾವು ಒಪ್ಪಿದ್ರೆ ಆದ್ರೆ ನಾವು ಇದು ಮಾಡ್ತೀವಿ, ನಾಳೆ ಯಾವ ಮಾತು ಹೇಳಿ ಸರ್ ಅಂದ್ರೆ ತಿರ್ಗೋರು ಏನು ಹೇಳಿದ್ರು ಅಷ್ಟೇ ಹೇಳಿದವರು. ಸರಿ ಸರ್, ಆಯ್ತು. ಅವ್ರು CL ಟೀಮ್ ಅವ್ರು ಬರಲಿ, ಅವ್ರು ಏನು ವಿಚಾರ ಎತ್ಕೊಂಡು ಬರ್ತಾರೆ ಅಲ್ಲಿಂದ ಅದನ್ನ ನೋಡ್ಕೊಂಡು ಅದ್ರ ಮೇಲೆ ನಾವೇನು ಮಾಡ್ಬೇಕಂತ ನಾವು ಮಾಡ್ತೀರಿ. ನಮ್ಮ ಬೇಡಿಕೆ ಅಷ್ಟೇ, ಒಂದು ಕಾರ್ಮಿಕರಿಗೆ ಸೆಟಲ್ಮೆಂಟ್ ಒಂದು 5 ತಿಂಗಳವರೆಗೂ ಮಾಡಿ,
ಆನಂತರ ನೀವೇ ನಿಮ್ಮ ಕಂಪ್ನಿ ಶಿಫ್ಟ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಎಲ್ಲಾದ್ರೂ ಹೋಗಿ ಅವರೆಲ್ಲ ಬೇಕಲ್ಲಿ ಕೆಲಸ ಹುಡ್ಕೊಂತಾರೆ. ಅದನ್ನು ಬಿಟ್ಟು ನೀವು ಅನ್ಯಾಯ ಮಾಡಿದ್ದೀರಂದರೆ ನಾವು ಹೋರಾಟದ ಬಿಸಿ ಅನ್ನೋದು ನಾವು ತೋರಿಸ್ತೀವಿ. ನಾವು ಒಂದು ಐಟಮ್ ಆಚೆ ಕಡೆ ಹೋಗಲ್ಲ ಸರ್, ಓಕೆನಾ? ಕಾರ್ಮಿಕರ ಪರ ನಾವು ಇರ್ತೀವಿ. ನಾವು ಯಾರಾದರೂ ಬರಲಿ ಏನಾದರೂ ಆಗಲಿ ಆಗ್ಬೋದಾ ಸರ್? ಇದು ನಿಮ್ಮ ಗಮನ ಕೊಡ್ತಾ ಇರೋದಲ್ಲ, ಇದು ಎಚ್ಚರಿಕೆನೇ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಏನಂತಂದ್ರೆ ಅವ್ರು ಬರ್ಬೇಕು, ಅವ್ರು ಬಂದ ನಂತರ ಮಾತಾಡೋದು. 5 ತಿಂಗಳು ಸೆಟ್ಲ್ಮೆಂಟ್ ಆದ್ರೇ ಆಗಿಲ್ಲ ಅಂದರೆ ಆಚೆ ಕಡೆ ಅದೇನು ಹೋಗುತ್ತೆ ನಾವು ನೋಡ್ತೀವಿ ಸರ್. ಓಕೆ ಸರ್. ನಮಸ್ಕಾರ, ನಾನು ಶಿವಕುಮಾರ್ ಅಂತ. ನಾವು ಲೀವ್ ಸ್ಪೇಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ 9 ವರ್ಷದಿಂದ. ಸುಮಾರು ಇಲ್ಲಿ ಇರುವಂತೆಲ್ಲರೂ ಕೂಡ 3 ವರ್ಷದಿಂದ 2 ವರ್ಷದಿಂದ 5 ವರ್ಷದಿಂದ 7 ವರ್ಷದಿಂದ ಕೆಲಸ ಮಾಡೋರಿದ್ದಾರೆ. ಅವರೆಲ್ಲರೂ ಕೂಡ ಏಕಾಏಕಿ ಕಂಪ್ನಿಯನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಕನೇಕಲ್ ಹತ್ರ. ಅಲ್ಲಿ ಹೋಗೋದಕ್ಕೆ ಅವರೆಲ್ಲರೂ ಶಿಫ್ಟ್ ಮಾಡುವಾಗ ನಾವೆಲ್ಲರೂ ಕೂಡ ನಮ್ಮನ್ನು ಕೇಳುವಾಗ ನಾವು ಯಾರು ಕೂಡ ಕೆಲಸಕ್ಕೆ ಹೋಗಲ್ಲ ಅಂತ ಸೆಟ್ಲ್ಮೆಂಟ್ ಹೇಳಿದ್ವಿ. ಅವರು ಯಾರು ಕೂಡ ಸೆಟ್ಲ್ಮೆಂಟ್ ಕೊಡ್ತಾ ಇಲ್ಲ. ಅವರು ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡ್ತಾರೆ ಇರುವಾಗ ನಾವೆಲ್ಲ ನಮಗೆ ಏನೇನು ಬೇಡಿಕೆ ಇದೆಯೋ ಎಲ್ಲವನ್ನು ಅವ್ರು ಹೇಳುವಾಗ ಅವ್ರು ನಮಗೇನು ಕೂಡ ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಏನು ಮಾಡಿದ್ವಿ, ನಾವೆಲ್ಲ ಕಾರ್ಮಿಕರೆಲ್ಲ ಸೇರಿ ನಾವು ಭೀಮ್ ಸೇವಾ ಸಮಿತಿ ಸಂಘಟನೆಯಿಂದ ನಾವು ಕರೆಸಿದ್ವಿ. ಅಣ್ಣವ್ರು ಬಂದು ನಮ್ಮ ಪರವಾಗಿ ಅವರೆಲ್ಲವನ್ನು ಮಾತಾಡಲಿಕ್ಕೆ ಅವ್ರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಎಲ್ರಿಗೂ ಜೈ ಭೀಮ್. ಜೈ ಭೀಮ್. ಏನು ಇವತ್ತಿನ ಹೊಸಕೋಟೆ ತಾಲೂಕು ಕಸ್ಬಾ ಹೋಬಳಿ ಭೀಮಕ್ನಹಳ್ಳಿಗೆ ಗೇಟ್ ಬಳಿ ಇರುವಂತಹ YCH ಹಾಗೂ ಲೀವ್ ಸ್ಪೇಸ್ ಏನು ಈ ವೇರ್ ಹೌಸಲ್ಲಿ ಸುಮಾರು 9 ವರ್ಷಗಳ ಕಾಲದಿಂದ ಒಂದು 50 ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಬರುವಂಥ ಪ್ರತಿಯೊಬ್ಬ ಕಾರ್ಮಿಕನು ಮಧ್ಯಮ ವರ್ಗದ ಕುಟುಂಬ ಇರ್ತಾರೆ. ಆದರೆ ಇವತ್ತಿನ ದಿನ ಇವರು ಏಕಾಏಕಿ 9 ವರ್ಷ ಅವರು ಕಂಪ್ನಿಗೆ ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ಅದನ್ನು ಒಳ್ಳೆ ಹಂತಕ್ಕೆ ತರೋವಾಗ ಅವ್ರ ಬಿಸ್ನೆಸ್ ಪರ್ಪೋಸು, ಅವ್ರ ಬಿಸ್ನೆಸ್ ಎಕ್ಸ್ಪೆನ್ಸ್ ಮಾಡೋಕ್ಕೋಸ್ಕರ ಈ ಕಂಪ್ನಿನ ಇವರು ಏನು ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದು ಇಲ್ಲಿಂದ ಕನೇಕಲ್ ಕ್ರಾಸ್ಗೆ ಶಿಫ್ಟ್ ಮಾಡೋದಕ್ಕೆ ಮಾಡ್ತಾ ಇರ್ತಾರೆ. ಇವತ್ತಿನ ದಿನ ಹೋಗೋದಕ್ಕೆ ಇಲ್ಲಿರೋ ಕಾರ್ಮಿಕರಿಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲ್ಲ. ಆದರೂ ಇವ್ರು ಏನು ಮಾಡ್ತಾಯಿದ್ರೆ ಇಲ್ಲೇ ಏನು ಅಕ್ಕಪಕ್ಕದಲ್ಲಿರುವಂಥ ಒಂದು ನಮ್ಮ ಬಿಲಿಗುಂಪೆ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ನೋಡ್ಕೊತಾರೆ. ಆದರೆ ಇವರು ಒಂದು ಬೇಡಿಕೆ ಏನಿರುತ್ತೆ ಅಂದರೆ ಒಂದು 5 ತಿಂಗಳು ನಮಗೇನಿದೆ 9 ವರ್ಷ ಕೆಲಸ ಮಾಡಿದರೆ ಒಂದು 5 ತಿಂಗಳ ಕಾಲ ನಮಗೆ ಒಂದು 5 ತಿಂಗಳಾಗೋಷ್ಟು ಒಂದು ಪೇಮೆಂಟ್ ಏನು ಸ್ಯಾಲ್ರಿ ಸೆಟ್ಲ್ಮೆಂಟ್ ಮಾಡಿದ್ರೆ ನಾವು ಕಮಿಟ್ಮೆಂಟ್ಸ್ನ ತೀರಿಸ್ಕೊಂಡು ಒಳ್ಳೆ ಜಾಗದಲ್ಲಿ ನಾವು ಕೆಲಸ ಸೇರ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ನಮ್ಮ ಏನು ಒಂದು ಎಲ್ಲ ಲೀವ್ ಸ್ಪೇಸ್ ಕಂಪ್ನಿಯ ಕಾರ್ಮಿಕರು ಇವರು ಬೇಡಿಕೆ ಇಟ್ಟಿರ್ತಾರೆ. ಈ ಒಂದು ವಿಚಾರವಾಗಿ ಏನು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಭೇಟಿಯಾಗಿ ಸಂಬಂಧಪಟ್ಟಂಥ ಏನು ಮ್ಯಾನೇಜರ್ ಇರ್ತಾರೋ ಅವರು ಹಾಗೂ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಲೀವ್ ಸ್ಪೇಸ್ ಯಾರು ಇರ್ತಾರೋ ಕಾರ್ಮಿಕರಿಗೆ ಅನ್ಯಾಯವಾಗಿದ್ದಲ್ಲಿ ಒಂದು ದೊಡ್ಡ ಬೃಹತ್ ಮಟ್ಟದ ಒಂದು ಹೋರಾಟನ ಏನು ಕಂಪ್ನಿಯಿಂದ ಮಾಡ್ತೀರಂತ ಎಚ್ಚರಿಕೆ ಕೊಟ್ಟು ಯಾವೊಬ್ಬ ಕಾರ್ಮಿಕನಿಗೆ ಅನ್ಯಾಯ ಆಗಬಾರ್ದಂತ ಅವ್ರಿಗೆ ಗಮನಕ್ಕೆ ನೀಡಿ ಇವತ್ತಿನ ದಿನ ನ್ಯಾಯ ಒದಗಿಸೋದಕ್ಕೆ ಅವ್ರ ಬೆನ್ನಿಂದ ನಾವು ನಿಂತ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ತಮ್ಮ ಗಮನ. ಜೈ ಭೀಮ್.